ಸುಮಲತಾ ಅವರ ಜೊತೆಗಿನ ಸಂಘರ್ಷಕ್ಕೆ ಕದನ ವಿರಾಮವನ್ನ ಘೋಷಿಸಿದ್ರ ಕುಮಾರಸ್ವಾಮಿ. ಈ ಅನುಮಾನ ಕೂಡ ಇದೆ. ಇವತ್ತಿನ ಕುಮಾರಸ್ವಾಮಿ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಸುಮಕ್ಕನ ಬಗ್ಗೆ ಸಾಫ್ಟ್ ಕಾರ್ನರ್ ಮೂಡ್ತಾ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ. ಸುಮಲತಾ ಅವರು ನಮ್ಗೆ ಅಕ್ಕ ಇದ್ದಂತೆ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ ಕುಮಾರಸ್ವಾಮಿ. ಕಳೆದ 4.5 ವರ್ಷದ ಹಿಂದೆ ಇದೇ ಲೋಕಸಮರದ ಸಂದರ್ಭದಲ್ಲಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾಗ ಸುಮಲತಾ ಅವರು, ಕುಮಾರಸ್ವಾಮಿ ಅವರು ಹಾಗೆ ಸುಮಲತಾ ನಡುವೆ ನಡೆದದ್ದ ವಾಕ್ ಪ್ರಹಾರ ಯಾವ ಮಟ್ಟಿಗಿತ್ತು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಇದೀಗ ಕುಮಾರಸ್ವಾಮಿ ಅವರ ವರಸೆ ಬದಲಾದಂತೆ ಕಾಣ್ತಾ ಇದೆ. ರಾಜಕೀಯದಲ್ಲಿ ಆಗೇನೋ ಆಗಿತ್ತು, ಈಗ ನಾವು ಸಂಘರ್ಷ ಮುಂದುವರಿಸಲ್ಲ. ಸುಮಲತಾ ಅಂಬರೀಶ್ ಅವರು ನಮ್ಮ ಅಕ್ಕ ಇದ್ದಂತೆ ಅಂದ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ. ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತು ಸ್ನೇಹಿತ ಕಷ್ಟಪಟ್ಟು ಬಂದಿದ್ದೇವೆ ಜೀವನದಲ್ಲಿ. ಒಂದು ಕಲಾವಿದರಾಗಿ ಬೆಳೆದಿದ್ದೇವೆ. ಒಂದು ಗೌರವ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾನು ಅವರ ಬಗ್ಗೆ ಸಣ್ಣದಾಗಿ ಮಾತಾಡಿದೆ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತಾರೆ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ. ಅದನ್ನೇ ನಾವು ಹೋಗಿ ಕರ್ಸ್ಕೊಂಡು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ಅದರಿಂದ ಯಾವುದೇ ಕಾರಣಕ್ಕೂ ನಾವೇನೋ ಮಾಡೋದು ಅಂತ ಹೇಳಿಲ್ಲ. ಭಗವಂತ ನಮಗೆ ಮಾಡಿಸಿದ್ದಾನೆ ಅಷ್ಟೇ, ಭಗವಂತ ಮಾಡಿಸಿದ್ದಾನೆ. ಅದ್ರ ಮೇಲೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅದರಿಂದ ಇವತ್ತಿನ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಇವತ್ತು ಕೇವಲ ಒಂದು ಲೋಕಸಭೆ ಚುನಾವಣೆ ನಮ್ಮ ಮುಂದೆ ಅಲ್ಲ, ನಮ್ಮ ಸ್ನೇಹಿತ ಕಷ್ಟಪಟ್ಟು ಬಂದಿದ್ದೇವೆ ಜೀವನದಲ್ಲಿ. ಒಂದು ಕಲಾವಿದರಾಗಿ ಬೆಳೆದಿದ್ದೇವೆ. ಒಂದು ಗೌರವ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಇತ್ತು, ಮಾಡಿದ್ದೇವೆ. ಅದು ಹೊರತುಪಡಿಸಿ ನಾನು ಅವರ ಬಗ್ಗೆ ಸಣ್ಣದಾಗಿ ಮಾತಾಡಿದೆ. ಇವತ್ತು ಸುಮಲತಾ ಅವ್ರ ಬಗ್ಗೆನೂ ಅಷ್ಟೇ, ನಮ್ಮ ಸ್ವಂತ ಅಕ್ಕ ಅಂತಕ್ಕಂಥ ಹೇಳ್ತಾರೆ. ರಾಜಕಾರಣದಲ್ಲಿ ಸಂಘರ್ಷಗಳು ಬರೋದು ಬೇರೆ, ರಾಜಕಾರಣದಲ್ಲಿ ಸಂಘರ್ಷಗಳು ಬರುತ್ತೆ. ಅದನ್ನೇ ನಾವು